Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಮಹಿಳೆ ಅಪಹರಣ ಕೇಸ್ನಲ್ಲಿ ಶಾಸಕ ಎಚ್.ಡಿ. ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ವಿಚಾರಣೆ ಸತತವಾಗಿ ನಡೀತಾ ಇದೆ. ಮಹಿಳೆ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ರೇವಣ್ಣಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಏನೆಲ್ಲ ಆಯಿತು ಅದರ ವಿವರವನ್ನು ಕೊಡಿ, ನೀವೇ ಇದಕ್ಕೆ ಏನಾದ್ರು ಪ್ರಚೋದನೆ ಕೊಟ್ಟರೆ, ಈ ಥರ ತನಿಖಾ ಆಯಾಮದಿಂದ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮಹಿಳೆ ಅಪಹರಣ ಕೇಸ್ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಪ್ರಶ್ನೆ ಮಾಡಿದ್ದಾರೆ. ಸತೀಶ್ ಬಾಬು ಪರಿಚಯದ ಬಗ್ಗೆ ರೇವಣ್ಣಗೆ ಎಸ್ಐಟಿ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಸತೀಶ್ ಬಾಬು ಮತ್ತು ನಿಮಗೆ ಏನು ನೆಟ್ವರ್ಕ್, ಏನು ಸಂಬಂಧ, ನಿಮಗೂ ಕಿಡ್ನ್ಯಾಪ್ಗೂ ಸಂಬಂಧವಿಲ್ಲ, ನನಗೂ ಕಿಡ್ನ್ಯಾಪ್ಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ರೇವಣ್ಣ ಹೇಳಿದ್ದಾರೆ. ನನಗೆ ಮಹಿಳೆಯ ಪರಿಚಯವೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಶಾಸಕರು ಹೇಳಿದ್ದಾರೆ. ಸ್ವ ಇಚ್ಛೆ ಹೇಳಿಕೆ ದಾಖಲೆ ಬಳಿಕವೂ ಕೂಡ ಸಹಿ ಹಾಕೋದಿಕ್ಕೆ ಒಂದು ಹೇಳಿಕೆಗೆ ರೇವಣ್ಣ ನಿರಾಕರಣೆ ಮಾಡಿದ್ದಾರೆ. ಸತೀಶ್ ಮೂಲಕ ಮಹಿಳೆಗೆ ಅಪಹರಿಸಲು ನೀವು ತಿಳಿಸಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಆದರೆ ಇದನ್ನು ನಿರಾಕರಿಸಿದ್ದಾರೆ. ಆ ಮಹಿಳೆ ಯಾರು ಅಂತ ನನಗೆ ಗೊತ್ತಿಲ್ಲ, ಆ ಎಮ್ಮ ನೋಡೇ ಇಲ್ಲ ಅನ್ನುವಂಥ ಮಾತನ್ನು ಇದೇ ವೇಳೆ ಮಾತನಾಡ್ತಿದ್ದಾರೆ. ಇದ್ರ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಜೊತೆಗೆ ಈಗ ರೇವಣ್ಣ ಅವರ ನಿವಾಸಕ್ಕೆ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಇನ್ಫ್ಯಾಕ್ಟ್ ರೇವಣ್ಣ ಕೂಡ ಇದ್ದಾರೆ. ಸ್ಥಳ ಮಹಜರು ಮಾಡೋದಕ್ಕೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸ್ಥಳ ಮಹಜರು ಮಾಡೋದು ಸಂಬಂಧಪಟ್ಟಂತೆ ಈಗ ಅವರನ್ನು ಇಲ್ಲಿ ಕರ್ಕೊಂಡ್ಬಂದು ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಡೆವಲಪ್ಮೆಂಟ್ ಅಧಿಕಾರಿಗಳು ಆಗಮಿಸಿದ್ದಾರೆ. ಈಗಾಗಲೇ ಒಂದು ತನಿಖಾ ಪ್ರೊಸೆಸ್, ನಿನ್ನೆ ನಡೆದಂಥ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಏನಾಯಿತು, ಹೇಗಾಯಿತು, ಅದರ ವಿವರ ಏನು, ಸತೀಶ್ ಬಾಬು ಮತ್ತು ಇವರಿಗಿರುವಂಥ ಸಂಬಂಧ, ಅವನ ಮಹಿಳೆಗೆ ವಿಚಾರ ಸಂಬಂಧಪಟ್ಟಂತೆ ಇರುವಂಥ ವಿವರಣೆಗಳು, ಇದೆಲ್ಲವನ್ನೂ ಕೂಡ ಕೇಳಿದ್ದಾರೆ. ಆದರೆ ರೇವಣ್ಣ ಅವರು ಸ್ವ ಇಚ್ಛಾ ಹೇಳಿಕೆಯಿಂದ ಅದಕ್ಕೆ ಸಹಿ ಹಾಕಿಲ್ಲ. ಹೀಗಾಗಿ ಅದರ ಬಗ್ಗೆ ಒಂದು ದಾಖಲೆಗೆ ಸಹಿ ಹಾಕಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಇದರ ಜೊತೆಗೆ ಆ ಮಹಿಳೆಗೆ ಮತ್ತು ನನಗೂ ಯಾವುದೇ ರೀತಿಯಂಥ ಪರಿಚಯ ಇಲ್ಲ, ಜೊತೆಗೆ ಆಕೆ ಯಾರು ಅನ್ನುವಂಥ ಮಾಹಿತಿನೇ ನನಗಿಲ್ಲ, ಆಕೆ ಯಾರು ಅಂತಲೇ ನಾನು ನುಡಿಯೂ ಇಲ್ಲ ಅನ್ನುವಂಥ ಮಾತನ್ನು ರೇವಣ್ಣ ಈ ವೇಳೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಬಸವನಗುಡಿಯಲ್ಲಿರುವಂಥ ರೇವಣ್ಣ ಅವರ ನಿವಾಸಕ್ಕೆ ಎಸ್ಐಟಿಯ ಅಧಿಕಾರಿಗಳು ಆಗಮಿಸಿ ಈಗ ಮಹಜರನ್ನು ಮಾಡ್ತಾ ಇದ್ದಾರೆ. ರೈಟ್, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರವಾಗಿ ಜಾಯ್ನ್ ಆಗ್ತಿದ್ದಾರೆ, ದೂರವಾಣಿ ಮೂಲಕ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, ಈಗ ಏನೆಲ್ಲ ಪ್ರೊಸೀಜರ್ಸ್ಗಳಾಗ್ತಾ ಇದೆ ಸ್ಥಳದಲ್ಲಿ? ರೇವಣ್ಣ ಅವರನ್ನು ಕರ್ಕೊಂಬರುವಂಥ ಅವಶ್ಯಕತೆ ಇರುತ್ತಾ? ಪ್ರಮೋದ್, ಪ್ರಜ್ವಲ್ ರೇವಣ್ಣ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋ ಕೇಸ್ ಸಂಬಂಧಪಟ್ಟಂತೆ ಈಗಾಗಲೇ ಸಂತ್ರಸ್ತೆಯ ಜೊತೆ ಹೊಳೆನರಸೀಪುರದಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರ ಬಸವನಗುಡಿ ನಿವಾಸದಲ್ಲಿರುವ ನಿವಾಸಕ್ಕೆ ಬಂದಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಜೊತೆ ಸಂತ್ರಸ್ತೆ ಕೂಡ ಬಂದಿರುವಂತ ಈಗ ರೇವಣ್ಣ ಅವರ ನಿವಾಸ ಬಸವನಗುಡಿಲಿಂದ ಅಲ್ಲಿ ಸ್ಥಳ ಮಹಜರನ್ನು ಕೂಡ ಮಾಡ್ಲಿಕ್ಕೆ ಆರಂಭಿಸ್ತಾ ಇದ್ದಾರೆ. ಸಂತ್ರಸ್ತೆ ಜೊತೆ ಬಂದಿರುವಂತಹ ಅಧಿಕಾರಿಗಳೆಂದರೆ ಈ ಕೆಲವೇ ಹೊತ್ತಿನಲ್ಲಿ ಈಗ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಆರಂಭಿಸ್ತಾರೆ. ಈಗಾಗಲೇ ಅಧಿಕಾರಿಗಳು ಈಗಾಗಲೇ ನಿವಾಸದ ಒಳಭಾಗಕ್ಕೆ ಮುಂಭಾಗದಲ್ಲಿರೋ ದೃಶ್ಯಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಮೊದಲ ಕಂಪ್ಲೇಂಟ್ ಏನು ಹೊಳೆನರಸೀಪುರದಲ್ಲಿ ದಾಖಲಾಗಿತ್ತು, ಲೈಂಗಿಕ ಕಿರುಕುಳ ಆಗಿತ್ತು, ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣರಿಂದ ಲೈಂಗಿಕ ಕಿರುಕುಳ ಏನಾಗಿತ್ತು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ನೇರವಾಗಿ ಹೊಳೆನರಸೀಪುರದಿಂದ ಸಂತ್ರಸ್ತೆ ಜೊತೆ ಬಂದಿರೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೆ ಒಳಭಾಗಕ್ಕೆ ತೆರಳುತ್ತಾರೆ. ಒಳಭಾಗ ತೆರಳಿದ ಮೇಲೆ ಸಾಕಷ್ಟು ಪ್ರೊಸೀಜರ್ ಕೂಡ ಇರುತ್ತೆ. ಆ ಒಂದು ಪ್ರೊಸೀಜರ್ ಕೂಡ ಆರಂಭಿಸ್ತಾರೆ, ಪ್ರಕ್ರಿಯೆ ಕೂಡ ಆರಂಭಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನು ಕೂಡ ಇಲ್ಲಿನ ಸ್ಥಳೀಯ ಬಸವನಗುಡಿ ಪೊಲೀಸರು ಕೂಡ ಮಾಡ್ಕೊಂಡಿರುವಂತೆ. ಒಂದ್ ಕಡೆ ಬಿಗಿ ಬಂದೋಬಸ್ತ್ ಆಗ್ಬೋದು, ಈ ಒಂದು ಸ್ಥಳ ಮಹಜರು ಸಮಯದಲ್ಲಿ ಹೇಳಿಕೆಗಳನ್ನು ದಾಖಲಿಸಲಿಕ್ಕೆ ಪ್ರಿಂಟರ್ಗಳನ್ನು ಕೂಡ ತಂದಿರುವಂತೆ. ಯಾಕಂದ್ರೆ ಪ್ರತಿಯಾದ ಹೇಳಿಕೆಗಳನ್ನ ಲಿಖಿತ ಮತ್ತೆ ವಿಡಿಯೋ ಚಿತ್ರೀಕರಣದ ಮೂಲಕ ದಾಖಲು ಮಾಡ್ಕೊಂತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ದೃಶ್ಯಗಳು ಏನ್ ಕಾಣ್ತಾರೆ, ಅಧಿಕಾರಿಗಳಿಗಾಗಲೇ ರೇವಣ್ಣ ಅವರ ಬಸವನಗುಡಿ ನಿವಾಸದ ಮುಂಭಾಗದ ಒಳಭಾಗದಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಒಳಗಡೆ ಹೋಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈ ಒಂದು ಮನೆಯಲ್ಲೇ ಕೂಡ ಲೈಂಗಿಕ ಕಿರುಕುಳ ದೌರ್ಜನ್ಯ ಆಗಿತ್ತು ಅಂತ ಹೇಳಿ ದೂರು ದಾಖಲಾಗಿತ್ತು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳ ಮಹಜರಿಗೆ ಬಂದಿರುವಂತದ್ದು. ಇಲ್ಲಿ ಸ್ಥಳ ಮಹಜರನ್ನ ಮಾಡ್ತಾರೆ. ಇಲ್ಲಿ ರೇವಣ್ಣ ಅವರನ್ನ ಕರ್ಕೊಬರೋ ಸಾಧ್ಯತೆ ಸಾಕಷ್ಟು ಕಡಿಮೆ ಇರುವಂತ. ಯಾಕಂದ್ರೆ ಪ್ರಮುಖವಾಗಿ ಆ ಸಂತ್ರಸ್ತೆ ಬಂದಿರೋ ಹಿನ್ನೆಲೆಯಲ್ಲಿ ಆಕೆಯಿಂದ ಹೇಳಿಕೆಗಳನ್ನ ಪಡಿತಾರೆ. ಯಾವ ಸ್ಥಳದಲ್ಲಿ ಒಂದಷ್ಟು ಈ ಒಂದು ಕಿರುಕುಳಗಳಾಗಿತ್ತು, ಎಲ್ಲ ಆಗಿತ್ತು ಅನ್ನೋ ವಿಚಾರಗಳ ಸಂದರ್ಭ ಅಂದ್ರೆ ಯಾವಾಗ ಮನೆಯಲ್ಲಿ ಆಗಿತ್ತು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳ ಮಹಜರಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಆಗಿರೋ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಒಂದ್ ಕಡೆ ಅಧಿಕಾರಿಗಳು ಕೂಡ ಈಗಾಗಲೇ ಮನೆ ನಿವಾಸದಲ್ಲಿ ಎಲ್ಲ ದಾಖಲಾತಿಗಳನ್ನ ಹಿಡಿದುಕೊಂಡು ನಿಂತಿರುವಂತ ಕೆಲವೇ ಕ್ಷಣಗಳಲ್ಲಿ ಮನೆಯ ಒಳಭಾಗಕ್ಕೆ ಹೋಗ್ತಾರೆ. ಹೋದಂತ ನಂತರದಲ್ಲಿ
ಅಲ್ಲಿ ದಾಖಲೆಗಳು ಮತ್ತೆ ವಿಡಿಯೋ ಹೇಳಿಕೆಗಳು ಎಲ್ಲವನ್ನು ಕೂಡ ಸ್ಥಳ ಮಾಜರಲ್ಲೇ ಆಗುತ್ತೆ. ಆ ಒಂದು ಹಿನ್ನೆಲೆ ಸಂತ್ರಸ್ತೆ ಜೊತೆಗೆ ಮಹಿಳಾ ಅಧಿಕಾರಿಗಳು, ಮಹಿಳಾ ಸಿಬ್ಬಂದಿಗಳು ಕೂಡ ಬಂದಿದೆ, SIT ಅಧಿಕಾರಿಗಳ ತಂಡ ಕೂಡ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಯಾವುದೇ ರೀತಿಯಾಗಿ ಪ್ರತಿಭಟನೆಗಳಾಗಬಾರ್ದು ಮತ್ತೆ ಯಾವುದೇ ರೀತಿಯಾಗಿ ಈ ಒಂದು ಇನ್ವೆಸ್ಟಿಗೇಷನ್ ತೊಂದರೆ ಆಗಬಾರ್ದು ಅಂತ ಹೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣವರ ಪರವಾದ ವಕೀಲರು ಕೂಡ ಬಂದಿದ್ದಾರೆ. ಈ ಅಧಿಕಾರಿಗಳನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಅವ್ರ ಮನೆಯ ಮುಂಭಾಗದಲ್ಲೇ ಎಲ್ಲರೂ ನಿಂತಿರುವಂತ ಇನ್ನೇನು ಕೆಲವು ಹೊತ್ತಿನಲ್ಲಿ ಮನೆ ಒಳಭಾಗಕ್ಕೆ ಹೋಗ್ತಾರೆ. ಆ ಒಂದು ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಸ್ಥಳ ಮಾಜರನ್ನ ಮಾಡಲಿಕ್ಕೆ ಅಧಿಕಾರಿಗಳು ಕೂಡ ಸಂತ್ರಸ್ತೆ ಜೊತೆ ಈಗ ರೇವಣ್ಣವರ ಬಸವನಗುಡಿ ನಿವಾಸ ಎಂದೇ ಅಲ್ಲಿ ಬಂದಿರುವಂತದ್ದು. ಪ್ರಮೋದ್, ಮತ್ತೊಂದು ಈಗಾಗಲೇ ಸಂತ್ರಸ್ತೆ ಕರ್ಕೊಂಡ್ ಬಂದಿರ್ತಾರೆ. ಅದೇ ರೀತಿ ಈಗ ಆರೋಪಿತರಾದ್ಮೇಲೆ ರೇವಣ್ಣ ಅವರನ್ನು ಕೂಡ ಕರ್ಕೊಂಬರುವಂಥ ಸಾಧ್ಯತೆ ಇರುತ್ತೆ. ಅವರನ್ನು ಕರೆದು ಅಲ್ಲಾದಂಥ ಘಟನಾವಳಿಗಳಿಗೆ ಅಂದರೆ ಆಕೆ ಏನು ಹೇಳಿಕೆ ಕೊಟ್ಟಿರ್ತಾರೆ ಅದಕ್ಕೆ ಇವರ ಹೇಳಿಕೆ ಏನಿರುತ್ತೆ ಅದನ್ನು ತುಲನೆ ಕೂಡ ಮಾಡಬೇಕಾಗತ್ತೆ, ಕಂಪೇರ್ ಮಾಡಬೇಕಾಗತ್ತೆ. ಈ ನಿಟ್ಟಲ್ಲಿ ರೇವಣ್ಣ ಅವರ ಉಪಸ್ಥಿತಿ ಕೂಡ ಪ್ರಮುಖವಾಗಿರುತ್ತೆ. ಸುನಿಲ್, ಖಂಡಿತ ಪ್ರಮೋದ್, ಈ ಒಂದು ಮಹಿಳೆಯ ಹೇಳಿಕೆ ಆಗ್ಬೋದು, ಸ್ಥಳ ಮಾಜರ್ ಆದ ನಂತರದಲ್ಲಿ ಈ ಒಂದು ಪ್ರಕರಣ ನಂತರ ಈ ಹೇಳಿಕೆ ನಂತರದಲ್ಲಿ ಸ್ಥಳ ಮಾಜರ್ ಆದ ನಂತರದಲ್ಲಿ ರೇವಣ್ಣವರ ಒಂದು ಅಗತ್ಯವೇನಾದ್ರು ಬಿದ್ರೆ ಆ ಒಂದು, ಯಾಕಂದ್ರೆ SIT ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ತನಿಖೆಯಲ್ಲಿ ಈ ಸಂತ್ರಸ್ತೆ ಹೇಳಿಕೆ ಮತ್ತೆ ರೇವಣ್ಣರ ಹೇಳಿಕೆಗೆ ತಾಳೆ ಆಗ್ಲಿಲ್ಲ ಅಂತಂದ್ರೆ, ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಅವ್ರನ್ನ ಕರ್ಕೊಬಂದು ಇಲ್ಲಿ ಸ್ಥಳದಲ್ಲಿ ಹಾಜರು ಮಾಡುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಆಕೆ ನೇರವಾಗಿ ಸ್ಪಷ್ಟವಾಗಿ ದೂರಲ್ಲಿ ದಾಖಲು ಮಾಡಿದಾಳೆ. ಯಾಕಂದ್ರೆ ನನಗೆ ಭವಾನಿ ರೇವಣ್ಣವರು ಇಲ್ಲದಂತ ಸಂದರ್ಭದಲ್ಲಿ ರೇವಣ್ಣವರಾಗ್ಲಿ ಪ್ರಜ್ವಲ್ ರೇವಣ್ಣವರು ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಸಂತ್ರಸ್ತೆ ಹೇಳಿಕೆಯನ್ನು ಕೊಟ್ಟಿರುವಂತ. ಹಾಗಾಗಿ ಮೊದಲು ಸಂತ್ರಸ್ತೆಯ ಹೇಳಿಕೆ ಜೊತೆ ಹೇಳಿಕೆ ಪಡೆದಾಗಿದೆ. ಈಗ ಸ್ಥಳ ಮಾಜರನ್ನು ಕೂಡ ಮಾಡ್ತಾರೆ. ಎಲ್ಲಿ ಕೃತ್ಯ ನಡೀತು ಅನ್ನೋ ಬಗ್ಗೆ ಸ್ಥಳ ಮಾಜರನ್ನು ಖುದ್ದು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೊಂತಾರೆ. ಅದಾದ ನಂತರ ಲಿಖಿತ ಮೂಲಕ ಲಿಖಿತ ಮತ್ತು ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂತಾರೆ. ಅದಾದ ನಂತರದಲ್ಲಿ ರೇವಣ್ಣವರ ಅಗತ್ಯ ಬಿದ್ದರೆ ಕರ್ಕೊ ಬರುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕಂದ್ರೆ ಈಗ ಒಂದ್ ಕಡೆ SIT ವಿಚಾರಣೆ ನಡೀತಾ ಇದೆ, ಕಸ್ಟಡಿ ತೆಗೆದುಕೊಂಡು. ಆ ಒಂದು ಹಿನ್ನೆಲೆಯಲ್ಲಿ ಕಸ್ಟಡಿ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ SIT ಕಸ್ಟಡಿ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈ ಒಂದು ಸಂತ್ರಸ್ತೆಯ ಹೇಳಿಕೆ ಸ್ಥಳ ಮಾಜರು ಆದ ನಂತರದಲ್ಲಿ ಅವ್ರನ್ನ ಕರ್ಕೊಂಡ್ಬಂದ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಈಗಾಗಲೇ ಸಂತ್ರಸ್ತೆ ಅವರ ಪೊಲೀಸ್ ವಾಹನದ ಒಳಭಾಗದಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಅವರ ಮನೆಯ ಮುಂಭಾಗದಲ್ಲಿ ಕಾಯ್ತಾ ಇರುವಂತ. ಯಾಕಂದ್ರೆ ಅದನ್ನ ಪ್ರೊಸೀಜರ್ ಕೂಡ ಇರುತ್ತೆ. ನೋಟಿಸ್ ಅನ್ನ ನೀಡಿ ಒಳಭಾಗಕ್ಕೆ ಹೋಗ್ಲಿಕ್ಕೆ ಮನೆಯ ಒಳಭಾಗದಲ್ಲಿ ಯಾರು ಇರುವಂತ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನ ನೀಡಿ ನಂತರದಲ್ಲಿ ನೋಟಿಸ್ ಸರ್ವಾದ ನಂತರದಲ್ಲಿ ಒಳಗಡೆ ಹೋಗಿ ಮನೆಯ ಒಳಭಾಗದಲ್ಲಿ ಹೋಗಿ ಎಲ್ಲಾ ರೀತಿಯಾದ ಮಹಾಜರು ಪ್ರಕ್ರಿಯೆಯನ್ನ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಈ ಒಂದು ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ದೂರು ದಾಖಲಾಗಿದ್ದಿಲ್ಲೇನೆ. ಆ ಒಂದು ನಿಟ್ಟಿನಲ್ಲಿ ಪ್ರಮೋದ್ ಇಲ್ಲಿರುವಂತ ಹೇಳಿಕೆ, ಸಂತ್ರಸ್ತೆ ಹೇಳಿಕೆ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹೇಳಿಕೆ ಒಂದ್ ಕಡೆ ಮಹಾಜರು, ಸ್ಥಳ ಮಾಜರ ಹೇಳಿಕೆಯನ್ನು ಆಧರಿಸಿ ಸ್ಥಳ ಮಾಜರು ಮಾಡ್ಲಿಕ್ಕೆ ಅಧಿಕಾರಿಗಳು ಕೂಡ ಬಂದಿರುವಂತದ್ದು. ಈಗಾಗಲೇ ನೋಟಿಸ್ ಅನ್ನು ಕೂಡ ಅಲ್ಲಿರುವಂತಹ ಅವ್ರ ಮನೆಯಲ್ಲಿರುವಂತವರಿಗೆ ನೋಟಿಸ್ ಕೂಡ ಕೊಡ್ತಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಪ್ರಮೋದ್, ಮತ್ತೊಂದು ಈಗಾಗಲೇ ರೇವಣ್ಣವರು ಒಂದು ಗಟ್ಟಿ ನಿರ್ಧಾರವಾಗಿ ಹೇಳ್ತಾ ಇದ್ದಾರೆ, ನನಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ. ನಿನ್ನೆ ಕೊಟ್ಟಿರುವಂಥ ಹೇಳಿಕೆಯಲ್ಲೂ ಕೂಡ ಅದೇ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಈಗ ಇನ್ಫ್ಯಾಕ್ಟ್ ಸ್ವಇಚ್ಛಾ ಹೇಳಿಕೆಗೂ ಕೂಡ ಅವರು ಸಹಿಯನ್ನು ಹಾಕಿಲ್ಲ. ಈ ಒಂದು ಸಂದರ್ಭದಲ್ಲಿ SIT ಮುಂದಿರುವಂಥ ಆಪ್ಷನ್ ಏನು, ಅಫ್ಕೋರ್ಸ್ ಮಹಜರ್ ಮಾಡ್ತಾ ಇದ್ರು ಕೂಡ ರೇವಣ್ಣವರು ಅವರ ನಿಲುವಿಗೆ ಬದ್ಧರಾಗಿರ್ಬೋದು. ಈ ಒಂದು ಸಂದರ್ಭದಲ್ಲಿ ಈ ಮಹಜರ್ ಪ್ರಕ್ರಿಯೆಯಲ್ಲಿ ರೇವಣ್ಣವರ ಒಂದು ತನಿಖಾ ಪತ್ರ ಯಾವ ರೀತಿ ಇರುತ್ತೆ? ಪ್ರಮುಖವಾಗಿ ಈಗಾಗಲೇ ಮಹಿಳೆ ದೂರಿನ ಆಧಾರದ ಮೇಲೆ ಈಗಾಗಲೇ SIT ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಆರಂಭಿಸಿದೆ. ಆ ಒಂದು ಸಂತ್ರಸ್ತೆಯನ್ನು ಕೂಡ ಈಗಾಗಲೇ ಬಂದು ಆಕೆ ಹೇಳಿಕೆಯನ್ನು ಪಡೆದಾದ ನಂತರದಲ್ಲಿ ಸ್ಥಳ ಮಾಜರನ್ನು ಮಾಡ್ತಾ ಇರುವಂತ. ಆಕೆ ಏನು ದೂರಲ್ಲಿ ದಾಖಲು ಮಾಡಿದ್ಲು, ನಮಗೆ ಎಲ್ಲಿ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕೃತ್ಯಗಳಾಯ್ತು, ಯಾರು ಯಾವ ರೀತಿಯಾಗಿ ಕಿರುಕುಳ ಕೊಟ್ಲು ಅಂತ ಹೇಳಿ ಏನು ದೂರನ್ನು ದಾಖಲಿಸಿದ್ರು, ಆ ಒಂದು ದೂರಿನ ಆಧಾರದ ಮೇಲೆ ಈಗ ಸ್ಥಳ ಮಾಜರಿ ಬಂದಿದೆ. ಇನ್ನೊಂದು ಕಡೆ ರೇವಣ್ಣವರ ಹೇಳಿಕೆ ಕೂಡ ಇಲ್ಲಿ ಸಾಕಷ್ಟು ಮುಖ್ಯವಾಗುತ್ತೆ. ಯಾಕಂದ್ರೆ ಅವರ ಹೇಳಿಕೆಯಲ್ಲಿ ನನಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅನ್ನೋ ರೀತಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಆ ಮಹಿಳೆಯ ಹೇಳಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವು ಎಲ್ಲಾ ಹೇಳಿಕೆಗಳು ಮತ್ತೆ ಅಲ್ಲಿಗೆ ಸಂಬಂಧಪಟ್ಟಂತ ಪೂರಕವಾದ ದಾಖಲೆಗಳನ್ನು ಕೂಡ SIT ತಂಡ ಕೂಡ ಮಾಹಿತಿ ಕೂಡ ಕಲೆ ಹಾಕ್ತಿರುವಂತ. ಅದಾದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣವರು ಬಂಧನ ಆದ ನಂತರದಲ್ಲಿ ಅವರ ಹೇಳಿಕೆಗಳನ್ನು ಕೂಡ ಗಮನಿಸ್ತಾರೆ. ಅವೆಲ್ಲವೂ ಕೂಡ ತಾಳೆಗಳು ಹಾಕಿದ ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಕಂಪ್ಲೀಟ್ ಆಗಿ ಒಂದು ಹೊರಗಡೆ ಒಂದು ಔಟ್ಕಮ್ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ರೇವಣ್ಣವರ ಹೇಳಿಕೆಯ ಜೊತೆಗೆ ಮಹಿಳೆಯ ಸಂತ್ರಸ್ತೆ ಹೇಳಿಕೆ ಸಾಕಷ್ಟು ಮುಖ್ಯವಾಗುತ್ತೆ. ಆ ಹೇಳಿಕೆಯನ್ನು ಆಧರಿಸಿ ಈಗ ದೂರು ದಾಖಲಾಗಿದೆ. SIT ತನಿಖಾ ತಂಡ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಪ್ರಮುಖವಾಗಿ ನೀವು ದೃಶ್ಯದಲ್ಲಿ ಈಗಷ್ಟೇ ನೋಡ್ತಾ ಇರೋ ಅಧಿಕಾರಿಗಳೀಗ ಅವರ ಮನೆಯ ಒಳಭಾಗಕ್ಕೆ ಹೋಗಿರುವ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದಾರೆ. ಈಗಾಗಲೇ ಒಂದ್ ಕಡೆ ಪ್ರಮೋದ್, ಈಗ ಅಧಿಕಾರಿಗಳು ಎಲ್ಲರೂ ಕೂಡ ಒಳಭಾಗಕ್ಕೆ ಹೋದ್ರು, ಸಂತ್ರಸ್ತೆಯ ಜೊತೆ ಮನೆಯ ಒಳಭಾಗಕ್ಕೆ ಹೋಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತೂ. ಮನೆಯಲ್ಲಿ ಯಾವ ರೀತಿ ಕೃತ್ಯ ಆಯ್ತು ಅಂತ ಎಲ್ಲ ದಾಖಲೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಕೃತ್ಯವಾಯ್ತು ಅವೆಲ್ಲವನ್ನು ಕೂಡ ಈಗ ಮಹಿಳೆಯ ಜೊತೆ ವಿಡಿಯೋ ರೆಕಾರ್ಡ್ ಮಾಡುವ ಮೂಲಕ ಸ್ಥಳ ಮಾಜರು ಕೂಡ ಮಾಡ್ತಾ ಇರೋದು. ಅದ್ರ ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಯಾವುದೇ ರೀತಿಯಾಗಿ ಗೊಂದಲಗಳಾಗಬಾರ್ದು ಅಂತ ಹೇಳಿ HD ರೇವಣ್ಣವರ ನಿವಾಸ ಏನಿದೆ, ಬಸವನಗುಡಿ ನಿವಾಸದ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದರೆ ಸುಮಾರು ಈ ಒಂದು ಮಾಜರ್ ಸುಮಾರು 1 ಗಂಟೆಗಳ ಹೆಚ್ಚು ನಡೆಯುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತೂ. ರೇವಣ್ಣವರ ವಕೀಲರು ಕೂಡ ಈಗ ಒಂದು ಸ್ಥಳದಲ್ಲೇ ಬಂದು ಮೊಕಂ ಕೂಡ ಹೂಡೋ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಒಂದು ಪ್ರಕರಣದ
ಸಂದರ್ಭದಲ್ಲಿ ಅವರು ಕೂಡ ವಕೀಲರು ಕೂಡ ಬಂದಿರುವಂತ ಹೆಚ್ಚಿನದಾಗಿ ಸ್ಥಳೀಯ ಪೊಲೀಸರು ಎಂದರೆ ಬಸವನಗುಡಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳಂದ್ರೆ ಮಹಿಳಾ ಅಧಿಕಾರಿಗಳಾಗಬಹುದು, ಹಿರಿಯ ಅಧಿಕಾರಿಗಳು ಕೂಡ ಎಲ್ಲರೂ ಬಂದು ಸಂತ್ರಸ್ತ ಹೇಳಿಕೆ ದೂರನ್ನು ಕೂಡ ದಾಖಲಿಸ್ತಾ ಇರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಸುನಿಲ್ ಮಾಹಿತಿಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.